ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿಯಲು ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಇದರ ನಡುವೆ ಮನೆಯೊಳಗೆ ಪೈಪೋಟಿ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಅದರ ನಡುವೆ ಬಿಗ್ ಬಾಸ್ ಫೈನಲಿಸ್ಟ್ಗಳ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ವೀಕ್ಷಕರೇ, ಆದರೆ ಒಂದು ಕುತೂಹಲದ ವಿಷಯ ಏನಪ್ಪಾ ಅಂದರೆ, ಇದೀಗ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಹೇಳ್ತಾ ಇರುವ ವಿಷಯ ಒಂದೇ. ಅದೇನು ಅಂತ ಹೇಳಿದರೆ, ಸ್ಪಂದನ ಸೋಮಣ್ಣ ಇನ್ನೂ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ಳಲಾಗಿದೆ ಅನ್ನುವಂಥ ಪ್ರಶ್ನೆಗಳು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಈ ಮೊದಲು ಮನೆಯಲ್ಲಿ ಇದ್ದಾಗಲೇ ಜಾಹ್ನವಿ ನೇರವಾಗಿ ವಾಹಿನಿ ವಿರುದ್ಧವೇ ಆರೋಪ ಮಾಡಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು. ಕೊನೆಗೆ ಹೊರಗೆ ಬಂದಾಗ ಅವರು ಹೇಳಿದರು, ನಾನು ಹೇಳಿದ ಸಂಪೂರ್ಣ ಮಾತುಗಳನ್ನು ಪ್ರಸಾರ ಮಾಡಲಿಲ್ಲ, ಆದ್ದರಿಂದ ನನ್ನ ಮೇಲೆ ಆರೋಪವನ್ನು ಮಾಡುವಂಥ ರೀತಿ ತೋರಿಸಲಾಗಿದೆ ಅಂತ ಹೇಳಿದರು. ವೀಕ್ಷಕರೇ, ಇದಾದ ಬಳಿಕ ಮೊನ್ನೆಯಷ್ಟೇ ಹೊರಬಂದಿರುವಂತಹ ಮಾಳು ಮತ್ತು ಸೂರಜ್ ಅವರು ಹೇಳ್ತಾರೆ, ಸ್ಪಂದನ ಸೋಮಣ್ಣ ಮನೆಯಲ್ಲೂ ಇರಲು ಅರ್ಹರೇ ಅಲ್ಲ, ಅವರು ಇನ್ನೂ ನಾಮಿನೇಟ್ ಆಗದೇ ಇರುವುದು ಅಚ್ಚರಿ ಅಂತ ಹೇಳಿದರು. ಅವರು ಯಾವ ಟಾಸ್ಕ್ ಕೂಡ ಚೆನ್ನಾಗಿ ಆಡೋದಿಲ್ಲ, ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಯಾಕೆ ಇದ್ದಾರೆ ಅಂತ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಶೇರ್ ಮಾಡಲಾದ ವಿಡಿಯೋ ಒಂದರಲ್ಲಿ ಸ್ಪಂದನ, ರಘು ಹಾಗೂ ಧನುಷ್ ಅವರು ಹೀಗೆ ಮಾತನಾಡಿರುವಂಥ ಸಂದರ್ಭದಲ್ಲಿ ಸ್ಪಂದನ ಸೋಮಣ್ಣ ಹೇಳ್ತಾರೆ, ಬಿಗ್ ಬಾಸ್ ಮನೆ ನನ್ನದೇ, ಇದು ನನಗಾಗಿಯೇ ಇರುವುದು, ನನಗಾಗಿಯೇ ಮಾಡಿರುವುದು ಅಂತ ತಮಾಷೆಯಾಗಿ ಹೇಳಿದ್ದಾರೆ. ಆದರೆ ಟ್ರೋಲಿಗರು ಹೇಳ್ತಾ ಇದ್ದಾರೆ, ಈ ಮಾತು ಅಕ್ಷರಶಃ ನಿಜ ಅಂತ ಹೇಳ್ತಾ ಇದ್ದಾರೆ. ಇದನ್ನು ತಮಾಷೆ ಮಾತು ಎನ್ನೋದನ್ನು ಮರೆತು ವೀಕ್ಷಕರು ಕೊನೆಗೆ ಸತ್ಯವನ್ನು ಒಪ್ಕೊಂಡ್ರಾ ಅಂತ ಕೇಳ್ತಾ ಇದ್ದಾರೆ. ಇದಾಗಲೇ ಎಲಿಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಸದ್ಯ ಹೊರ ಬರಲ್ಲ ಬಿಡಿ, ಬಿಗ್ ಬಾಸ್ ಮನೆ ನಿಮ್ಮದೇ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಬಿಗ್ ಬಾಸನ್ನು ನೋಡ್ತಾ ಇರ್ಬೋದು. ಬಿಗ್ ಬಾಸ್ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಅಂದಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.